ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಜನ್ಮದಿನ ಇವತ್ತು 17 ಸೆಪ್ಟೆಂಬರ್. ಇವತ್ತಿನಿಂದ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿವರೆಗೂ ನಿರಂತರವಾಗಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನೇಕ ಸೇವಾ ಕಾರ್ಯಗಳನ್ನು ಇಡೀ ದೇಶದ ಜನ ಇವತ್ತು ಪ್ರಾರಂಭ ಮಾಡಿದ್ದಾರೆ, ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿ ಬಹಳ ಮಹತ್ವದ್ದು ರಕ್ತದಾನ ಮಾಡ್ತಕ್ಕಂಥದ್ದು. ರಕ್ತದಾನದ ಶಿಬಿರ ಕೂಡ ನಾವು ಚಿತ್ರದುರ್ಗದಲ್ಲಿ ಶುಕ್ರವಾರ ಏರ್ಪಾಡು ಮಾಡಿದ್ವಿ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಅದರಲ್ಲೂ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಅವ್ರಿಗೆ ವಿನಂತಿ ಮಾಡೋದ್ರ ಜೊತೆಯಲ್ಲಿ ಇವತ್ತೇನು ಸ್ವಚ್ಛ ಭಾರತ ಮಿಷನ್ ನಡೆಯಲ್ಲಿ ಹಾಕ್ಕೊಂಡಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ದೇಶದ ಉದ್ದಗಲಕ್ಕೂ ಮಾಡ್ತಾಯಿದ್ದಾರೆ. ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ 10 ಕೋಟಿಗಿಂತಲೂ ಹೆಚ್ಚು ಶೌಚಾಲಯಗಳನ್ನು ಕಟ್ಟಿಸೋದರ ಮೂಲಕ ಇವತ್ತು ಆರೋಗ್ಯದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾದ ಮೊದಲನೇ ಬಾರಿಗೆ ದೇಶದ ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ದೇವಾಲಯಗಳಕ್ಕಿಂತಲೂ ಶೌಚಾಲಯಗಳ ಕಟ್ಟೋದು ಭಾಳ ಮುಖ್ಯ ಅಂಥೇಳಿ ಅವರು ಅಂದದ್ದನ್ನು ಇವತ್ತು ಆಡಿದ್ದನ್ನು ಮಾಡಿ ತೋರಿಸಿರ್ತಕ್ಕಂಥ ಒಬ್ಬ ವಿಶ್ವನಾಯಕ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರ 74ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದ್ರ ಜೊತೆಯಲ್ಲಿ 100 ಕಾಲ ನರೇಂದ್ರ ಮೋದಿಜಿಯವರು ಈ ದೇಶದ ಜನರ ಸೇವೆಯನ್ನು ಮಾಡ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಸರ್, ನಿನ್ನೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಬಾವುಟ ಪ್ರದರ್ಶನ ಮಾಡಿಬಿಟ್ಟು ಘೋಷಣೆ ಹೋಗಿದ್ದಾರೆ ಸರ್. ನೋಡಿ, ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ದೇಶಭಕ್ತರಾಗಿ ಇರಬೇಕೆ ಹೊರತು ದೇಶದ್ರೋಹಿಗಳಾಗಿ ಇರಬಾರ್ದು. ಯಾರೇ ತಪ್ಪು ಮಾಡಿದರು, ಯಾವುದೇ ಧರ್ಮದವ್ರು ಮಾಡಿದ್ರು, ಯಾವುದೇ ಜಾತಿಯವ್ರು ಮಾಡಿದ್ರು, ಅವ್ರ ಮೇಲೆ ಈ ದೇಶದ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಕಂಪ್ಲೇಂಟ್ ಕೂಡ ಆಗಿದೆ ಸರ್ ಆಲ್ರೆಡಿ ನಿನ್ನೆ ಟೌನ್ ಶಿಸ್ತು ಕ್ರಮ ತಗೋಬೇಕಂತ ಹೇಳಿದ್ದೀನಿ, ಕಾನೂನಿನ ಕ್ರಮ ತಗೊಳ್ಬೇಕು ಅಷ್ಟೇ. ಅಣ್ಣ ಅಡ್ಡ ಬೇಂದ್ರೆ ಅವರು ಬೆಳಗ್ಗೆ ಬೇಗ ಹೇಳೋದಿಲ್ಲ. ಅಣ್ಣ ಅಡ್ಡ ಬರ್ಬಿಡಿ. ಅಲ್ಲಪ್ಪ, ನೀವು ಎಲ್ಲ ಹೇಳಿ ನಾನು 7 ಗಂಟೆಗೆ ರೆಡಿ ಮಾಡಿ ಆಯ್ತಾ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಜನ್ಮದಿನ ಇವತ್ತು 17 ಸೆಪ್ಟೆಂಬರ್. ಇವತ್ತಿನಿಂದ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿವರೆಗೂ ನಿರಂತರವಾಗಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನೇಕ ಸೇವಾ ಕಾರ್ಯಗಳನ್ನು ಇಡೀ ದೇಶದ ಜನ ಇವತ್ತು ಪ್ರಾರಂಭ ಮಾಡಿದ್ದಾರೆ, ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿ ಬಹಳ ಮಹತ್ವದ್ದು ರಕ್ತದಾನ ಮಾಡ್ತಕ್ಕಂಥದ್ದು. ರಕ್ತದಾನದ ಶಿಬಿರ ಕೂಡ ನಾವು ಚಿತ್ರದುರ್ಗದಲ್ಲಿ ಶುಕ್ರವಾರ ಏರ್ಪಾಡು ಮಾಡಿದ್ವಿ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಅದರಲ್ಲೂ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಅವ್ರಿಗೆ ವಿನಂತಿ ಮಾಡೋದ್ರ ಜೊತೆಯಲ್ಲಿ ಇವತ್ತೇನು ಸ್ವಚ್ಛ ಭಾರತ ಮಿಷನ್ ನಡೆಯಲ್ಲಿ ಹಾಕ್ಕೊಂಡಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ದೇಶದ ಉದ್ದಗಲಕ್ಕೂ ಮಾಡ್ತಾಯಿದ್ದಾರೆ.
ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ 10 ಕೋಟಿಗಿಂತಲೂ ಹೆಚ್ಚು ಶೌಚಾಲಯಗಳನ್ನು ಕಟ್ಟಿಸೋದರ ಮೂಲಕ ಇವತ್ತು ಆರೋಗ್ಯದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾದ ಮೊದಲನೇ ಬಾರಿಗೆ ದೇಶದ ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ದೇವಾಲಯಗಳಕ್ಕಿಂತಲೂ ಶೌಚಾಲಯಗಳ ಕಟ್ಟೋದು ಭಾಳ ಮುಖ್ಯ ಅಂಥೇಳಿ ಅವರು ಅಂದದ್ದನ್ನು ಇವತ್ತು ಆಡಿದ್ದನ್ನು ಮಾಡಿ ತೋರಿಸಿರ್ತಕ್ಕಂಥ ಒಬ್ಬ ವಿಶ್ವನಾಯಕ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರ 74ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದ್ರ ಜೊತೆಯಲ್ಲಿ 100 ಕಾಲ ನರೇಂದ್ರ ಮೋದಿಜಿಯವರು ಈ ದೇಶದ ಜನರ ಸೇವೆಯನ್ನು ಮಾಡ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಸರ್, ನಿನ್ನೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಬಾವುಟ ಪ್ರದರ್ಶನ ಮಾಡಿಬಿಟ್ಟು ಘೋಷಣೆ ಹೋಗಿದ್ದಾರೆ ಸರ್. ನೋಡಿ, ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ದೇಶಭಕ್ತರಾಗಿ ಇರಬೇಕೆ ಹೊರತು ದೇಶದ್ರೋಹಿಗಳಾಗಿ ಇರಬಾರ್ದು. ಯಾರೇ ತಪ್ಪು ಮಾಡಿದರು, ಯಾವುದೇ ಧರ್ಮದವ್ರು ಮಾಡಿದ್ರು, ಯಾವುದೇ ಜಾತಿಯವ್ರು ಮಾಡಿದ್ರು, ಅವ್ರ ಮೇಲೆ ಈ ದೇಶದ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಕಂಪ್ಲೇಂಟ್ ಕೂಡ ಆಗಿದೆ ಸರ್ ಆಲ್ರೆಡಿ ನಿನ್ನೆ ಟೌನ್ ಶಿಸ್ತು ಕ್ರಮ ತಗೋಬೇಕಂತ ಹೇಳಿದ್ದೀನಿ. ಕಾನೂನಿನ ಕ್ರಮ ತಗೊಳ್ಬೇಕು ಅಷ್ಟೇ. ಅಣ್ಣ ಡಬಲ್ ಬೇಂದ್ರೆ ಅವರು ಬೆಳಗ್ಗೆ ಬೇಗ ಹೇಳೋದಿಲ್ಲ. ಅಣ್ಣ ಅಡ್ಡ ಬರ್ಬಿಡಿ. ಅಲ್ಲಪ್ಪ, ನೀವು ಎಲ್ಲ ಹೇಳಿ ನಾನು 7 ಗಂಟೆಗೆ ರೆಡಿ ಮಾಡಿ ಆಯ್ತಾ? ತೊಂಬರಪ್ಪ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಜನ್ಮದಿನ ಇವತ್ತು 17 ಸೆಪ್ಟೆಂಬರ್. ಇವತ್ತಿನಿಂದ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿವರೆಗೂ ನಿರಂತರವಾಗಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನೇಕ ಸೇವಾ ಕಾರ್ಯಗಳನ್ನು ಇಡೀ ದೇಶದ ಜನ ಇವತ್ತು ಪ್ರಾರಂಭ ಮಾಡಿದ್ದಾರೆ, ನಿರಂತರವಾಗಿ ನಡೀತಾ ಇದೆ. ಅದರಲ್ಲಿ ಬಹಳ ಮಹತ್ವದ್ದು ರಕ್ತದಾನ ಮಾಡ್ತಕ್ಕಂಥದ್ದು. ರಕ್ತದಾನದ ಶಿಬಿರ ಕೂಡ ನಾವು ಚಿತ್ರದುರ್ಗದಲ್ಲಿ ಶುಕ್ರವಾರ ಏರ್ಪಾಡು ಮಾಡಿದ್ವಿ. ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಅದರಲ್ಲೂ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಅವ್ರಿಗೆ ವಿನಂತಿ ಮಾಡೋದ್ರ ಜೊತೆಯಲ್ಲಿ ಇವತ್ತೇನು ಸ್ವಚ್ಛ ಭಾರತ ಮಿಷನ್ ನಡೆಯಲ್ಲಿ ಹಾಕ್ಕೊಂಡಂಥ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ದೇಶದ ಉದ್ದಗಲಕ್ಕೂ ಮಾಡ್ತಾಯಿದ್ದಾರೆ. ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ 10 ಕೋಟಿಗಿಂತಲೂ ಹೆಚ್ಚು ಶೌಚಾಲಯಗಳನ್ನು ಕಟ್ಟಿಸೋದರ ಮೂಲಕ ಇವತ್ತು ಆರೋಗ್ಯದ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾದ ಮೊದಲನೇ ಬಾರಿಗೆ ದೇಶದ ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ದೇವಾಲಯಗಳಕ್ಕಿಂತಲೂ ಶೌಚಾಲಯಗಳ ಕಟ್ಟೋದು ಭಾಳ ಮುಖ್ಯ ಅಂಥೇಳಿ ಅವರು ಅಂದದ್ದನ್ನು ಇವತ್ತು ಆಡಿದ್ದನ್ನು ಮಾಡಿ ತೋರಿಸಿರ್ತಕ್ಕಂಥ ಒಬ್ಬ ವಿಶ್ವನಾಯಕ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರ 74ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದ್ರ ಜೊತೆಯಲ್ಲಿ 100 ಕಾಲ ನರೇಂದ್ರ ಮೋದಿಜಿಯವರು ಈ ದೇಶದ ಜನರ ಸೇವೆಯನ್ನು ಮಾಡ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಭಗವಂತ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಸರ್, ನಿನ್ನೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಬಾವುಟ ಪ್ರದರ್ಶನ ಮಾಡಿಬಿಟ್ಟು ಘೋಷಣೆ ಹೋಗಿದ್ದಾರೆ ಸರ್. ನೋಡಿ,
ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ದೇಶಭಕ್ತರಾಗಿರಬೇಕೆ ಹೊರತು ದೇಶದ್ರೋಹಿಗಳಾಗಿ ಇರಬಾರ್ದು. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಧರ್ಮದವ್ರು ಮಾಡಿದ್ರು, ಯಾವುದೇ ಜಾತಿಯವ್ರು ಮಾಡಿದ್ರು, ಅವ್ರ ಮೇಲೆ ಈ ದೇಶದ ಕಾನೂನಿನ ಪ್ರಕಾರ ಶಿಸ್ತು ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಕಂಪ್ಲೇಂಟ್ ಕೂಡ ಆಗಿದೆ ಸರ್ ಆಲ್ರೆಡಿ ನಿನ್ನೆ ಟೌನ್ ಶಿಸ್ತು ಕ್ರಮ ತಗೋಬೇಕಂತ ಹೇಳಿದ್ರೆ ಕಾನೂನಿನ ಕ್ರಮ ತಗೊಳ್ಬೇಕು ಅಷ್ಟೇ.